ಬ್ರಾಟ್ ಟು ಯು ಬೈ ವಿಗಾರ್ಡ್. ಮೊನ್ನೆ ಚೊಂಬು, ನಿನ್ನೆ ಬೆಲೆ ಏರಿಕೆ, ಇವತ್ತು ತೆರಿಗೆ ಬಾಕಿ. ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬಾಸ್ತ್ರ ಹೂಡಿರೋ ಕಾಂಗ್ರೆಸ್ ಅದೇ ಚೊಂಬಿನ ಮೂಲಕ ದಿನಕ್ಕೊಂದು ವಿಷಯ ಪ್ರಸ್ತಾಪಿಸಿ ಕಿಡಿಕಾರ್ತಾ ಇದೆ. ಇವತ್ತು 100 ರೂಪಾಯಿ ನೋಟನ್ನ ಚೊಂಬಿನ ಮೇಲಿಟ್ಟು ಜಾಹೀರಾತು ನೀಡಿದೆ. ಆ ಮೂಲಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಕವಡೆ ಕಾಸಿನ ಪರಿಹಾರ ಅಂತ ಕಿಡಿಕಾರಿದೆ. ಚಂಬು, ಈ ಚಂಬನ್ನ ಯಾರು ಕೊಟ್ಟವರು? ಸರ್, ದಿಸ್ ಇಸ್ ದ ಮೋದಿ ಮಾಡೆಲ್, ಖಾಲಿ ಚೊಂಬು. ಖಾಲಿ ಚೊಂಬು ಚಂಬು ಚಂಬು ಅಂತ 2 ದಿವಸದಿಂದ ಚೊಂಬು ಹಿಡ್ಕೊಂಡು ಓಡಾಡ್ತಾವ್ರು. ಖಾಲಿ ಚೊಂಬನ ಚೊಂಬು ಕೊಟ್ಟಿದ್ ಯಾರಿಗೆ? ಕಾಂಗ್ರೆಸ್. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಚೊಂಬಿನ ಸಮರ ಜೋರಾಗಿದೆ. ದಾಳಿ ಪ್ರತಿದಾಳಿಗಳು ನಡೀತಿವೆ. ಚೊಂಬಿನ ಮೂಲಕ ಶುರುವಾದ ಸಮರ ಈಗ ಮತ್ತೊಂದು ಹಂತಕ್ಕೆ ತಿರುಗಿದೆ. ಅದೇ ಚೊಂಬಿನ ಮೇಲೆ 100 ರೂಪಾಯಿ ಇಟ್ಟು ಬರೀ 13 ರೂಪಾಯಿ ಸಿಗ್ತಿದೆ ಅಂತ ಕಾಂಗ್ರೆಸ್ ಇಂದು ಮತ್ತೆ ಪ್ರಧಾನಿ ಮೋದಿಗೆ ಕುಟುಕಿದೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಕೇವಲ ಚೊಂಬು, ಮತ್ತೆ ಸಿಎಂ ಗುಡುಗು. ಒಂದ್ ಕಡೆ ಜಾಹೀರಾತಾದ್ರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಸರಣಿ ಟ್ವೀಟ್ ಮಾಡ್ತಿದ್ದಾರೆ. ಬಿಜೆಪಿಗೆ ಚೊಂಬು ಕೊಟ್ಟು ಕಾಂಗ್ರೆಸ್ ಕೈಗಳಿಗೆ ಬಲ ತುಂಬಿ ನಾವು ನಿಮ್ಮ ಪ್ರತಿ ಮತಕ್ಕೂ ನ್ಯಾಯ ಒದಗಿಸ್ತೀವಿ ಅಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಿಎಂ ಟ್ವೀಟ್ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲಿ ಅಭ್ಯರ್ಥಿ ಗೌತಮ್ ಪರ ಪ್ರಚಾರದ ವೇಳೆಯೂ ಸಿದ್ದರಾಮಯ್ಯ ಚೊಂಬು ಪ್ರದರ್ಶನ ಮಾಡಿದ್ರು. ಅಷ್ಟೇ ಅಲ್ಲ, ಮೋದಿ ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಮಾತಲ್ಲೇ ತಿವಿದ್ರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದು, ಖಾಲಿ ಚೊಂಬು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡ್ಲಿಲ್ಲ. ಖಾಲಿ ಚೆಂಬು ಕೊಟ್ಟಿದ್ದಾರೆ. ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ಲಿಲ್ಲ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ಚೊಂಬಿನ ಜಾಹೀರಾತಿಗೆ ತಿರುಗೇಟು ಕೊಡೋ ಕೆಲಸ ಮಾಡಿದ್ರು. ಪ್ರಧಾನಿ ಮೋದಿ ಪಕ್ಕದಲ್ಲಿ ಕೂತು ಜಾಹೀರಾತು ಪ್ರದರ್ಶಿಸಿದ್ರು. ಮೋದಿ ಕೊಟ್ಟಿದ್ದು ಚೊಂಬಲ್ಲ, ಅಕ್ಷಯ ಪಾತ್ರೆ ಅಂದಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಇಂದು ಕೊಟ್ಟ ತಿರುಗೇಟು ಹೇಗಿತ್ತು ನೋಡಿ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ, ನರೇಂದ್ರ ಮೋದಿ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರೀಬೇಕಾ? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಚೊಂಬಿನ ಜಾಹೀರಾತನ್ನ ಸಮರ್ಥಿಸಿದ್ದಾರೆ. ಮೋದಿ ಮಾಡೆಲ್ ಅಂದ್ರೆ ಖಾಲಿ ಚೊಂಬಿನ ಮಾಡೆಲ್ ಅಂದಿದ್ದಾರೆ. ಸರ್, ದಿಸ್ ಇಸ್ ದ ಮೋದಿ ಮಾಡೆಲ್, ಖಾಲಿ ಚೊಂಬು.
ಕಾಂಗ್ರೆಸ್ ಚೊಂಬಿನ ಏಟಿಗೆ ಬಿಜೆಪಿ ನಾಯಕರಿಂದ ತಿರುಗೇಟು. ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ನ ಪೇಸಿಎಂ ಕ್ಯಾಂಪೇನ್ ಸಂಚಲನ ಸೃಷ್ಟಿಸಿದಂತೆ ಈ ಬಾರಿ ಚೊಂಬಿನ ಅಸ್ತ್ರ ಬಿಜೆಪಿಗೆ ಇರಿಸು ಮುರಿಸು ತರಿಸಿದೆ. ಇದನ್ನ ಕೌಂಟರ್ ಮಾಡಲೇಬೇಕು ಅಂತ ಇಂದು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಹೀಗೆ ಸಾಲು ಸಾಲು ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ದರೆ ದಿನೇ ಇವತ್ತು ನರೇಂದ್ರ ಮೋದಿಜಿಯವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರಿಗೆ ಈ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಚೊಂಬೆ ಗ್ಯಾರಂಟಿ. ಆ ಚೊಂಬನ್ನ ನಾವು ಯಾರಿಗೂ ಕೊಡಲ್ಲ ಗಿಫ್ಟು. ರಾಹುಲ್ ಗಾಂಧಿ ಅವರಿಗೆ ಬಹುಮಾನದ ರೀತಿ ನಾವು ಗಿಫ್ಟ್ ಕೊಡೋಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ರೈತರಿಗೆ, ಮಹಿಳೆಯರಿಗೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಆರೋಪಿಸಿದ್ದಾರೆ. ಅತ ಮಾಜಿ ಸಿಎಂ HDK ಮೋದಿ ಕೊಟ್ಟಿರೋದು ಅಕ್ಷಯ ಪಾತ್ರೆನೇ ಅಂತ ತಮ್ಮ ತಂದೆ ಹೇಳಿದ ಮಾತನ್ನ ಸಮರ್ಥಿಸಿದ್ದಾರೆ. ದಲಿತರಿಗೆ ಚೆಂಬು ಕೊಟ್ಟಿದ್ರಿ, ರೈತರಿಗೆ ಚೆಂಬು ಕೊಟ್ಟಿದ್ರಿ. ಆಮೇಲೆ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ವಿ ನಾವು. ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಸಾಲ ಕೊಡುವಂಥ ಯೋಜನೆ ಅದನ್ನ ನಿಲ್ಲಿಸಿದ್ರಿ. ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂಥ ಚೆಂಬು ಕೊಟ್ಟಿರುವಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಚೆಂಬು ಕೊಟ್ಟವರು ನೀವು. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡ್ಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ದೇವೇಗೌಡರು ನಿನ್ನೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ 2004ರಿಂದ 2016 ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಚೊಂಬಿಗೆ ಬಿಜೆಪಿ ಚಿಪ್ಪು ಪ್ರದರ್ಶಿಸಿ ತಿರುಗೇಟು ಕೊಟ್ಟಿದೆ. ದಾವಣಗೆರೆಯಲ್ಲಿ ಚಿಪ್ಪು ಪ್ರದರ್ಶಿಸಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಜನರ ಕೈಗೆ ತೆಂಗಿನ ಚಿಪ್ ಕೊಟ್ಟಿದೆ ಅಂದಿದ್ರು. ಆದರೆ ಇದಕ್ಕೆ ರಾಮನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಕೊಟ್ಟಿದ್ರು. ಕೋಟಗಲ್ ಗ್ರಾಮದಲ್ಲಿ DK ಪ್ರಚಾರಕ್ಕೂ ಮುನ್ನ ಖಾಲಿ ಚೊಂಬಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇದೆಲ್ಲದರ ನಡುವೆ ನೆನೆ ಮೋದಿ ಭೇಟಿ ವೇಳೆ ಚೊಂಬು ಪ್ರದರ್ಶಿಸಿದ ನಲಪಾಡ್ ಜೊತೆ ರೌಡಿ ಶೀಟರ್ ಕಾಣಿಸಿಕೊಂಡಿದ್ದಾನೆ. ನಲಪಾಡ್ ಜೊತೆ ರೌಡಿ ಶೀಟರ್ ಜಾನಿ ಅಲಿಯಾ ಸಿದ್ದಾಪುರ ಜಾನಿ ಪ್ರತ್ಯಕ್ಷವಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಒಂದ್ ಕಡೆ ಚೊಂಬು ಜಟಾಪಟಿ ತಾರಕಕ್ಕೇರಿದ್ರೆ ಇದೇ ಸಮರಕ್ಕೆ ಶನಿಯ ಎಂಟ್ರಿ ಕೂಡ ಆಗಿದೆ. ಮೋದಿ ದೇಶಕ್ಕೆ ಹಿಡಿದ ಶನಿ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕುಟುಕಿದ್ದಾರೆ. ಅವರಿಗೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ನಾಯಕರು ರಾಜ್ಯಕ್ಕೆ ಸಿದ್ದರಾಮಯ್ಯ ಶನಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಈ ಶನಿ ಸಮರ ಹೇಗಿದೆ ನೋಡೋಣ. ಮೋದಿ ಸಾಹೇಬ್ರೆ, ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ರಮೇಶ್ ಕುಮಾರ್ ಮತ್ತು ಅವರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿ. ಈ ದೇಶಕ್ಕೆ ಹಿಡಿದ ಕಾಂಗ್ರೆಸ್ ಶನಿಯನ್ನ ಜನ ಬಿಡಿಸಿದ್ದಾರೆ, ಅದು ಗೊತ್ತಿಲ್ಲ ಅವರಿಗೆ. ಆ ಮನೆತನದ ಗುಲಾಮಗಿರಿ ಮಾಡುವುದನ್ನ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಲೋಕ ಸಮರದ ಅಖಾಡದಲ್ಲಿ ಎಲ್ಲೆ ಮೀರಿದ ಮಾತಿನ ವಾಗ್ಯುದ್ಧಕ್ಕೆ ಶನಿಯೂ ಎಂಟ್ರಿ ಆಗಿದೆ. ಮಾಟ ಮಂತ್ರ, ಆಸ್ತಿ, ಕಲ್ಲಂಗಡಿ, ಬಾಳೆಹಣ್ಣು, ಕಿಡ್ನಾಪ್, ಚೊಂಬು, ಅಕ್ಷಯ ಪಾತ್ರೆ, ಚಿಪ್ಪು, ಅಬ್ಬಬ್ಬಾ ಒಂದ ಎರಡ. ಇದೀಗ ಇದೇ ಸಾಲಿಗೆ ಶನಿಯೂ ಸೇರಿಕೊಂಡಿದೆ. ಲೋಕ ಕದನದ ವಾಗ್ಯುದ್ಧಕ್ಕೆ ಶನಿ ಸೇರ್ಪಡೆ. ಮೋದಿಯನ್ನ ಶನಿಗೆ ಹೋಲಿಸಿ ಕುಟುಕಿದ ರಮೇಶ್ ಕುಮಾರ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಭ್ಯ ಮಾತುಗಾರ ಅಂತಾನೆ ಫೇಮಸ್. ಸಭ್ಯ ಮಾತುಗಳ ಮೂಲಕವೇ ಎದುರಾಳಿಗಳನ್ನ ತಿವಿಯೋ ರಮೇಶ್ ಕುಮಾರ್ ಇವತ್ತು ಮೋದಿಯನ್ನ ಶನಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ರಮೇಶ್, ನಾವೆಲ್ಲರೂ ಜೂನ್ 4ಕ್ಕೆ ಕಾಯುತ್ತಿದ್ದೇವೆ. ಈ ದೇಶಕ್ಕೆ ಹಿಡಿದ ಶನಿ ಬಿಟ್ಟು ಹೋಗಲಿ ಅಂತ ಪ್ರಾರ್ಥಿಸ್ತಾ ಇರೋದಾಗಿ ಹೇಳಿದ್ದಾರೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾನೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ರಮೇಶ್ ಕುಮಾರ್ ಶನಿ ಮಾತಿಗೆ ಸಿಡಿದ ಕೇಸರಿ ಪಡೆ.
ರಮೇಶ್ ಕುಮಾರ್ ಶನಿ ಮಾತಿಗೆ ತಿರುಗೇಟು ಕೊಟ್ಟಿರೋ ಬಸವರಾಜ ಬೊಮ್ಮಾಯಿ ರಮೇಶ್ ಕುಮಾರ್ಗೆ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರ ಮಾಡೋರಿಗೆ ಮೋದಿ ಶನಿನೇ ಎಂದಿದ್ದಾರೆ. ಇನ್ನು ಇಂದಿರಾ ಗಾಂಧಿ ಕೂತ ಜಾಗದಲ್ಲಿ ಕೂತು ಬಿಟ್ಟಲ್ಲಪ್ಪ ಎಂಬ ರಮೇಶ್ ಹೇಳಿಕೆಗೆ ಜೋಶಿ ಪಂಚ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ರಮೇಶ್ ಕುಮಾರ್ ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ, ಅವ್ರು ಶನಿಯಾಗೆ ಕಾಣೋದು. ಅಂದರೆ ಇಂದಿರಾ ಗಾಂಧಿ ಅವ್ರ ಕೂತು ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರೋ ಗೌರವ ನಮಗೆ ಕಮ್ಮಿ ಆಗಿದೆ. ಇವತ್ತು ಇಂದಿರಾ ಗಾಂಧಿ ಅವರು ಕೂತು ಜಾಗ, ಇಂದಿರಾ ಗಾಂಧಿ ಮೋದಿ ಅವರು ಇವತ್ತು ಕೂತಿದ್ದಾರೆ ಅಂದರೆ ಅದು ಪವಿತ್ರ ಆಗಿದೆ. ನಾಲಿಗೆಗೆ ಏನಾಗಿದೆ? ನಿಮ್ಮ ನಾಲಿಗೆಯನ್ನು ಯಾವುದರಲ್ಲಿ ತೊಳಿಬೇಕು ಅಂತ ಹೇಳ್ಕಳಿಸಿ. ನಮಗೆ ಸಗಣಿಯಲ್ಲಿ ತೊಳಿಬೇಕಾ, ಬೇರೆ ಯಾವುದ್ರಲ್ಲೊಂದು ತೊಳಿಬೇಕಾ ಹೇಳ್ಕಳಿಸಿ. ಇಲ್ಲ ಗಂಜಲದಲ್ಲಿ ತೊಳಿಬೇಕಾ ಹೇಳ್ಕಳಿಸಿ. ಅದನ್ನು ಕೂಡ ಮಾಡಿ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ತೀವಿ. ಒಂದ್ ಕಡೆ ರಮೇಶ್ ಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಬೆಂಕಿ ಉಗುಳ್ತಾ ಇದ್ರೆ, ಇತ್ತ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ. ದೇಶಕ್ಕೆ ಕಳೆದ 10 ವರ್ಷದಿಂದ ಶನಿ ಅಂಟಿದೆ. ರಮೇಶ್ ಕುಮಾರ್ ನಿಜವನ್ನೇ ಹೇಳಿದ್ದಾರೆ ಅಂದ್ರು. ನಮಗೆ ಈ ಕರಾಳ ದಿವಸಗಳೇ 10 ವರ್ಷ ಕೆಟ್ಟ ಕಾಲ. ಖಂಡಿತವಾಗಿಯೂ ಸ್ವಾತಂತ್ರ್ಯ ಹಕ್ಕುಗಳನ್ನ ಕಿತ್ಕೊಳ್ಳುವಂಥದ್ದು ಇದಲ್ಲ, ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇರುವಂತದ್ದು. ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತಿನ ದಿವಸ ಕುಸಿದಿದೆ. ಈ ಶನಿ ಕಾಲಿಟ್ಟ ಮೇಲೆ ಮತ್ತೆ ಬರಗಾಲ, ಸಿಎಂ ವಿರುದ್ಧ ಅಶೋಕ್ ಕಿಡಿ. ಇನ್ನು ಕಾಂಗ್ರೆಸ್ನ ಚೊಂಬಾಸ್ತ್ರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಅಶೋಕ್ ಕಾಂಗ್ರೆಸ್ ಕೊಟ್ಟ ಚೊಂಬುಗಳನ್ನ ವಿವರಿಸಿದ್ರು. ಈ ವೇಳೆ ಕಳೆದ ಬಾರಿ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿದ್ದಾಗ ಬರ ಇತ್ತು. ಈಗ ಈ ಶನಿ ಕಾಲಿಟ್ಟ ಮೇಲೆ ಮತ್ತೆ ಬರಗಾಲ ಬಂದಿದೆ ಅಂದ್ರು. ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇವ್ರದ್ದು. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟಿದ ಮೇಲೆ ಇವಾಗೂ ಬರಗಾಲ. ರೈತರಿಗೆ ಕೊಟ್ಟಂತ ಬರಗಾಲದ ಚೊಂಬು 5ನೇ ಚೊಂಬು. ಬೆಂಗಳೂರು ಟ್ಯಾಂಕರ್ ಸಿಟಿ ಆಗ್ತಿದೆ ಎಂದ ಮೋದಿಗೆ ಡಿಕೆ ಡಿಚ್ಚಿ. ಬೆಂಗಳೂರಲ್ಲಿ ನೀರಿಲ್ಲ, ಟ್ಯಾಂಕರ್ ಸಿಟಿ ಆಗ್ತಿದೆ ಎಂದಿದ್ದ ಮೋದಿಗೆ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಬರಗಾಲವಿದ್ರೂ ನೀವಂತೂ ದುಡ್ಡು ಕೊಡ್ಲಿಲ್ಲ, ನಾವು ಟ್ಯಾಂಕರ್ ಮೂಲಕ ಆದ್ರೂ ನೀರು ಕೊಡ್ತಾ ಇದ್ದೀವಿ ಅಂದ್ರು. ನಾವು ಟ್ಯಾಂಕರ್ ಎಲ್ಲರೂ ಕೂಡ ಇಂಥ ಬರಗಾಲದಲ್ಲಿ 7,000 ಬೋರ್ವೆಲ್ ಡ್ರೈ ಆಗಿರ್ಬೇಕಾದ್ರೆ ನಾವು ಎಲ್ಲರಿಗೂ ಕೂಡ ನೀರನ್ನ ಟ್ಯಾಂಕರ್ ಎಲ್ಲರೂ ಒದಗಿಸ್ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸೋ ಯತ್ನ. ಇದೆಲ್ಲದರ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸೋ ಯತ್ನ ನಡೀತಾ ಇದೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್, ಶಿವಾನಂದ ಪಾಟೀಲ್ ಮತ್ತು ಸ್ವಾಮೀಜಿಯೊಬ್ಬರು ಕಾನ್ಫರೆನ್ಸ್ ಕಾಲ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸ್ವಾಮೀಜಿ, ಡಿಕೆ ಶಿವಕುಮಾರ್, ಶಿವಾನಂದ ಪಾಟೀಲ್. ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಲಿಂಗಾಯತರು. ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ. ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸನಾಗ ನಾವು ಇಳಿಸ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನು ನಾವು ಮಾತಾಡಿದ್ವಿ. ನಾನು ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ಇದು ಅಸ್ಥಿರತೆ ಕಾಡ್ತಾ ಇದೆ. ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ. ಆಶ್ಚರ್ಯನೂ ಪಡಬೇಡಿ, ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು. ಬಿಜೆಪಿಯ 2 ಕೋಟಿ ಪತ್ತೆ, ಕೃಷ್ಣ ಬೈರೇಗೌಡ ವಾಗ್ದಾಳಿ. ಇನ್ನು ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ 2 ಕೋಟಿ ಹಣ ಪತ್ತೆಯಾಗಿದೆ. ಹಣ ನಮ್ಮದು ಅಂತ ಬಿಜೆಪಿ ದಾಖಲೆ ನೀಡಿದ್ದು ಮಾರ್ಚ್ 27ರಂದು ಹಣ ವಿತ್ಡ್ರಾ ಮಾಡಿರೋದಾಗಿ ಹೇಳಿದೆ. ವಿವಿಧ ಕ್ಷೇತ್ರಗಳ ಚುನಾವಣಾ ಖರ್ಚಿಗೆ ಹಣ ಕಳುಹಿಸಲಾಗ್ತಿತ್ತು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಕಿಡಿಕಾರಿರೋ ಸಚಿವ ಕೃಷ್ಣ ಬೈರೇಗೌಡ ಐಟಿ ಅವರು ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಯಲ್ಲಿ 2 ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಆಗಿದ್ದು ಅದನ್ನ ವಾಪಸ್ ಕೊಡಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆರ್ಡರ್ ಮಾಡ್ತಾರೆ. ನಾನು ಕ್ಯಾಂಡಿಡೇಟ್ ಆಗಿದ್ದೇನೆ ಸ್ವಾಮಿ, 7 ಬಾರಿ ಎಲೆಕ್ಷನ್ ಮಾಡಿದ್ದೇನೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನು5 ದಿನ ಬಾಕಿ ಇದ್ದು ಇನ್ನು 3 ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಅಷ್ಟರಲ್ಲಿ ಈ ಚೊಂಬು, ಈ ಶನಿ ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜ್ಯದಲ್ಲಿ ಲೋಕಸಭೆ ಮೊದಲ ಹಂತದ ಮತದಾನಕ್ಕೆ ಕೇವಲ 5 ದಿನ ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಭಾನುವಾರವಾದರೂ ಕೂಡ ಇವತ್ತು ಘಟಾನುಘಟಿಗಳು ಪ್ರಚಾರ ಕಣದಲ್ಲಿ ಧೂಳೆಬ್ಬಿಸಿದ್ರು. ಪ್ರಚಾರದ ಭರಾಟೆಯಲ್ಲಿ ವಿರೋಧಿಗಳ ಮೇಲೆ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ
ಅಥವಾ ನಾಲಾಯಕ ಅಂತಕ್ಕಂಥ. ಇದು ಸಿಎಂ ಸಿದ್ದರಾಮಯ್ಯ ಕೋಲಾರ ರಣಕಣದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪ್ರಯೋಗಿಸಿದ ತೀಕ್ಷ್ಣ ಟೀಕಾ ಪ್ರಹಾರ. ಕೋಲಾರದಲ್ಲಿ ಇವತ್ತು ಅಭ್ಯರ್ಥಿ ಗೌತಮ್ ಪರ ಸಿಎಂ ಅದ್ದೂರಿ ಪ್ರಚಾರ ಮಾಡಿದ್ರು. ಬಂಗಾರಪೇಟೆ ಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಸಿಎಂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಟೀಕಾ ಮಾಡಿದಕ್ಕಂತ ಅನೇಕ ಜನ ವಿದ್ಯಾರ್ಥಿನಿಯರು ಪಾಪ ಪಕೋಡ ಮಾರಕ್ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟರು. Brought to you by Vigard.